ನಮ್ಮದು 3 ಕಡೆ ಇದೆ ರೀ, ನಾ ಎಲ್ಲೂ ನಿಲ್ಲೋದಿಲ್ಲ. ಎಲ್ಲೆಲ್ಲ ಸರ್? ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ 3 ಕಡೆನೂ ಇದೆ. ನಾ ಎಲ್ಲೂ ನಿಲ್ಲೋದಿಲ್ಲ. ನಾನು 28 ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ. ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ಸ್ಪರ್ಧೆಗೆ ನಾನು ಅಭ್ಯರ್ಥಿ ಅಲ್ಲ. ನೀವು ಯಾರಿಗಾದರೂ ರೆಕಮೆಂಡ್ ಮಾಡ್ತೀರಾ ಅಥವಾ ಯಾರು ಕೊಡ್ತಾರೆ ಅವ್ರ ಪರವಾಗಿ? ಯಾರು ಬೇಕಾದವ್ರ ಪಾರ್ಟಿ ಯಾರು ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ. ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವೆಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ 28 ಲೋಕಸಭಾ ಗೆಲ್ಲಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಭಾರತ ಭವಿಷ್ಯದಲ್ಲಿ 3ನೇ ಆರ್ಥಿಕ ಶಕ್ತಿ ಆಗಬೇಕು. ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು. ಇದು ನಮ್ಮ ಕಲ್ಪನೆ ಅಷ್ಟೇ. ಕೆಲವೊಂದಿಷ್ಟು ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದು ಅವೆಲ್ಲವೂ ಕೂಡ ಸರಿ ಅಥವಾ ನೋಡ್ರಿ, ಚುನಾವಣೆ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ. ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಡುವುದಿಲ್ಲ. ಭಿನ್ನಾಭಿಪ್ರಾಯ ಯಾವ ಪಕ್ಷದಾಗಿಲ್ಲ, ಎಲ್ಲ ಕಡೆ ಇದ್ದಿರ್ತೈತೆ ಎಲ್ಲರೂ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮನ್ಯಾಗ ದೋಸೆಗೆ ತೂತಿರ್ತಾವೆ. ಆದರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರೂ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತ ಮಾಡುವಂಥದ್ದು ಯಾರೂ ಮಾಡೋದಿಲ್ಲ. ಯಾಕಂದರೆ ದೇಶ ಮುಖ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗೋದು ಮುಖ್ಯ ಇದೆ. ಹೀಗಾಗಿ ನನಗೆ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ದರೂ ಎಲ್ಲ ಮರೆತು ನಾವು ಒಂದಾಗಿ ಕೆಲಸ ಮಾಡಿ 28 ಲೋಕಸಭೆಯಲ್ಲಿ BJP JDS ಏನು ಹೊಂದಾಣಿಕೆ ಇದೆ ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾರೂ ಪಕ್ಷದ್ರೋಹ ಕೆಲಸ ಮಾಡೋದಿಲ್ಲ. ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬೇಕನ್ನುವಂಥದ್ದು ನಿಮ್ಮ ಮೇಲೆ ಭಾಳ ಕಾಳಜಿ. 3 ಕಡೆ ನಿಲ್ಲಿಸಿ ನಿಮ್ಮನ್ನು ದಿಲ್ಲಿಗೆ ಕಳಿಸ್ಬೇಕನ್ನುವಂಥದ್ದು ಏನಾದರೂ ಪ್ಲಾನ್ ಇರ್ತದೆ? ಹಂಗೆ ಒಬ್ಬೊಬ್ರು ಕಳಿಸ್ಬೇಕಂತಿರ್ತಾರೆ ನಮ್ಮನ್ನು. ಕರ್ನಾಟಕದ ಹೋಗಲಿ ಅದು ಪೀಡ ಆಗ್ತದೆ. ನಾನು ಹೋಗ್ಲಿಕ್ಕೆ ಹುಚ್ಚದು. ನಾನು ಇಲ್ಲೇ ಇರ್ತೀನಿ, ಎಲ್ಲನೂ ರಿಪೇರಿ ಮಾಡ್ತೀನಿ ಮುಂದಿನ ದಿವಸ. ನಮ್ಮದು 3 ಕಡೆ ಇದೆ ರೀ, ನಾ ಎಲ್ಲೂ ನಿಲ್ಲೋದಿಲ್ಲ. ಎಲ್ಲೆಲ್ಲ ಸರ್? ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ 3 ಕಡೆನೂ ಇದೆ. ನಾ ಎಲ್ಲೂ ನಿಲ್ಲೋದಿಲ್ಲ. ನಾನು 28 ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ. ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ಸ್ಪರ್ಧೆಗೆ ನಾನು ಅಭ್ಯರ್ಥಿ ಅಲ್ಲ. ನೀವು ಯಾರಿಗಾದರೂ ರೆಕಮೆಂಡ್ ಮಾಡ್ತೀರಾ ಅಥವಾ ಯಾರು ಕೊಡ್ತಾರೆ ಅವ್ರ ಪರವಾಗಿ? ಯಾರು ಬೇಕಾದವ್ರ ಪಾರ್ಟಿ ಯಾರು ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ. ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವೆಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ 28 ಲೋಕಸಭಾ ಗೆಲ್ಲಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಭಾರತ ಭವಿಷ್ಯದಲ್ಲಿ 3ನೇ ಆರ್ಥಿಕ ಶಕ್ತಿ ಆಗಬೇಕು. ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು. ಇದು ನಮ್ಮ ಕಲ್ಪನೆ ಅಷ್ಟೇ. ಕೆಲವೊಂದಿಷ್ಟು ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದು ಅವೆಲ್ಲವೂ ಕೂಡ ಸರಿ ಅಥವಾ ನೋಡ್ರಿ, ಚುನಾವಣೆ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ. ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಡುವುದಿಲ್ಲ. ಭಿನ್ನಾಭಿಪ್ರಾಯ ಯಾವ ಪಕ್ಷದಾಗಿಲ್ಲ, ಎಲ್ಲ ಕಡೆ ಇದ್ದಿರ್ತೈತೆ. ಎಲ್ಲರೂ ಮನ್ಯಾಗ ದೋಸೆಗೆ ತೂತಿರ್ತಾವೆ. ಆದರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರೂ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತ ಮಾಡುವಂಥದ್ದು ಯಾರೂ ಮಾಡೋದಿಲ್ಲ. ಯಾಕಂದರೆ ದೇಶ ಮುಖ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗೋದು ಮುಖ್ಯ ಇದೆ. ಹೀಗಾಗಿ ನನಗೆ ವಿಶ್ವಾಸ ಇದೆ, ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ದರೂ ಎಲ್ಲ ಮರೆತು ನಾವು ಒಂದಾಗಿ ಕೆಲಸ ಮಾಡಿ 28 ಲೋಕಸಭೆಯಲ್ಲಿ BJP JDS ಏನು ಹೊಂದಾಣಿಕೆ ಇದೆ ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾರೂ ಪಕ್ಷದ್ರೋಹ ಕೆಲಸ ಮಾಡೋದಿಲ್ಲ. ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬೇಕನ್ನುವಂಥದ್ದು ನಿಮ್ಮ ಮೇಲೆ ಭಾಳ ಕಾಳಜಿ. 3 ಕಡೆ ನಿಲ್ಲಿಸಿ ನಿಮ್ಮನ್ನು ದಿಲ್ಲಿಗೆ ಕಳಿಸ್ಬೇಕನ್ನುವಂಥದ್ದು ಏನಾದರೂ ಪ್ಲಾನ್ ಇರ್ತದೆ? ಹಂಗೆ ಒಬ್ಬೊಬ್ರು ಕಳಿಸ್ಬೇಕಂತಿರ್ತಾರೆ ನಮ್ಮನ್ನು. ಕರ್ನಾಟಕದ ಹೋಗಲಿ ಅದು ಪೀಡ ಆಗ್ತದೆ. ನಾನು ಹೋಗ್ಲಿಕ್ಕೆ ಹುಚ್ಚದು. ನಾನು ಇಲ್ಲೇ ಇರ್ತೀನಿ, ಎಲ್ಲನೂ ರಿಪೇರಿ ಮಾಡ್ತೀನಿ ಮುಂದಿನ ದಿವಸ.